ಯತ್ರೇಮೇ ಸದಸದ್ರೂಪೇ ಪ್ರತಿಸಿದ್ಧೇ ಸ್ವಸಂವಿದ ಅವಿದ್ಯಯಾತ್ಮನಿ ಕೃತೆ ಇತಿ ತದ್ ಬ್ರಹ್ಮದರ್ಶನಂ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಪ್ರಥಮಸ್ಕಂಧಸ್ಯ ತೃತೀಯೇ ಅಧ್ಯಾಯೇ ತ್ರಯಸ್ತ್ರಿಂಶಃ ಶ್ಲೋಕಃ. ಒಂದನೇ ಸ್ಕಂದದ ಮೂರನೇ ಅಧ್ಯಾಯದ 33ನೇ ಶ್ಲೋಕಃ ವ್ಯಾಖ್ಯಾಸ್ಯತೆ. ಕಿಂ ವಾ ಬ್ರಹ್ಮದರ್ಶನಂ ನಾಮ? ಅನೇನ ಖಲು ಬ್ರಹ್ಮದರ್ಶನೇನ ಜೀವಸ್ಯ ಮುಕ್ತಿಃ ಭವತಿ. ಸಹ ಪುನಃ ಪುನಃ ಇದಂ ಭವಂ ಸಂಸಾರಂ ನೈವ ಪ್ರಾಪ್ನೋತಿ. ತಥಾ ಚ ಅಪುನರ್ಭವಸ್ಯ ಮುಕ್ತೇಃ ಕಾರಣೀಭೂತಮಿದಂ ಬ್ರಹ್ಮದರ್ಶನಂ ನಾಮ ಕಿಂ? ಕೇಚತೆ ಭಾವಾಃ ಯೇ ಇಮಂ ಜೀವಂ ಬಾಧಂತೆ ನೈವ ಚ ಬಾಧಂತೆ ಪರಮಾತ್ಮಾನಂ ಇತಿ ಯಃ ಪ್ರಶ್ನಃ ಉದೇತಿ ತಂ ಚ ಪ್ರಶ್ನಂ ಅಸ್ಮಿನ್ನೇವ ಶ್ಲೋಕೆ ವ್ಯಾಕರೋತಿ ಭಗವಾನ್ ಬಾದರಾಯಣಃ. ಈ ಹಿಂದಿನ ಶ್ಲೋಕದಲ್ಲಿ ಹೀಗೆ ಬಂದಿತ್ತು. ವಸ್ತು ಅಂದರೆ ಪರಮಾತ್ಮ. ಆ ಪರಮಾತ್ಮನ ಕುರಿತಾಗಿ ತತ್ವಜ್ಞಾನವನ್ನು ಈ ಜೀವ ಪಡ್ಕೊಂಡಿಲ್ಲ. ಪರಮಾತ್ಮನ ಕುರಿತಾಗಿ ಶ್ರವಣ ಮಾಡಲಿಲ್ಲ, ಹಾಗೆ ಮನನ ಮಾಡಲಿಲ್ಲ, ಧ್ಯಾನನೂ ಕೂಡ ಮಾಡಲಿಲ್ಲ. ಆದ್ದರಿಂದ ಈ ಜೀವ ಸಂಸಾರದಲ್ಲಿ ತೊಳಲಾಡ್ತಾ ಇದ್ದಾನೆ. ಒಂದು ಬಾರಿ ಪರಮಾತ್ಮನ ಕುರಿತಾಗಿ ಅವನು ಶ್ರವಣ ಮಾಡಿದರೆ, ಶ್ರವಣ ಮಾಡಿದ್ದನ್ನು ಮನನಕ್ಕೆ ಒಳಪಡಿಸಿದರೆ, ಹಾಗೆ ಧ್ಯಾನನೂ ಕೂಡ ಮಾಡಿದರೆ ಅವನಿಗೆ ಮತ್ತೆ ಈ ಸಂಸಾರ ಬರೋದಿಲ್ಲ. ಅವನು ಪ್ರಾಕೃತವಾದಂಥ ಸತ್ವರಜಸ್ತಮೋ ಗುಣಗಳ ಬಂಧನದಿಂದ ಪೂರ್ಣವಾಗಿ ಬಿಡುಗಡೆಯನ್ನು ಪಡಿತಾನೆ ಅಂತ ಹೀಗೆ ಬಂದಿತ್ತು ಈ ಹಿಂದೆ. ಹಾಗಾದರೆ ಆ ತತ್ವಜ್ಞಾನ ಅಂದರೆ ಅದೇನು? ಪರಮಾತ್ಮನ ಕುರಿತು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಮುಂದೆ ಮಾನಸಾಪರೋಕ್ಷ ಪಡ್ಕೋಬೇಕು, ಹಾಗೆ ಸ್ವರೂಪಾಪರೋಕ್ಷವನ್ನು ಪಡ್ಕೊಳ್ಬೇಕು ಅಂತ ಇಷ್ಟೆಲ್ಲ ಬಂದಿದೆ. ಪರಮಾತ್ಮನ ತತ್ವಜ್ಞಾನ ಅದೇನು? ಪರಮಾತ್ಮನಿಗೂ ಜೀವನಿಗೂ ವ್ಯತ್ಯಾಸ ಏನು ಅಂತನ್ನೋದನ್ನು ಸಾಧಕ ತಿಳ್ಕೋಬೇಕಾಗ್ತದೆ. ಅದನ್ನೇ ಪರಮಾತ್ಮನ ಜ್ಞಾನ ಅಂತ ಹೇಳ್ತಾರೆ. ಆ ಪರಮಾತ್ಮನ ಜ್ಞಾನ ವಾಸ್ತವಿಕವಾಗಿ ಏನು ಅಂತನ್ನೋದನ್ನು ಈಗ ಇಲ್ಲಿ ವರ್ಣನೆ ಮಾಡ್ತಾರೆ. ನಮಗೆ ತಂದೆ ತಾಯಿಂದರಿಂದ ಬಂದಿರುವಂತಹ ಸ್ಥೂಲ ದೇಹ ಒಂದಿದೆ. ಇದರೊಳಗೆ ಸೂಕ್ಷ್ಮ ದೇಹ ಇದೆ, ಅನಿರುದ್ಧ ದೇಹ ಇದೆ. ಈ ಎರಡೂ ದೇಹಗಳು, ಹಾಗೆ ಅದರೊಳಗಿರುವಂತಹ ಲಿಂಗ ದೇಹ, ಇವೆಲ್ಲವೂ ಹೋಗಬೇಕಾದ್ರೆ ಪರಮಾತ್ಮನ ಜ್ಞಾನವೇ ಅದಕ್ಕೆ ಕಾರಣ. ನಮಗಿದು ಗೊತ್ತಿದೆ. ಪರಮಾತ್ಮನ ಜ್ಞಾನ ಅದು ನಮಗೆ ಬಂದಾಗ ನಮ್ಮ ಸಂಸಾರವನ್ನು ಪರಿಹರಿಸ್ತದೆ. ಪರಮಾತ್ಮನಿಗೆ ಅಂಥ ಒಂದು ಶ್ರೇಷ್ಠವಾದಂಥ ಜ್ಞಾನ ಇದ್ದು ಬಿಟ್ರೆ ಅವನಿಗೆ ಎಂದೂ ಸಂಸಾರ ಬರುವುದೇ ಇಲ್ಲ. ಲಿಂಗದೇಹ ಅಂತೂ ಅವನಿಗಿಲ್ಲ, ಅನಿರುದ್ಧ ದೇಹ ಸೂಕ್ಷ್ಮ ದೇಹವೂ ಬರೋದಿಲ್ಲ, ಜಡ ದೇಹವೂ ಕೂಡ ಅವನಿಗೆ ಬರೋದಿಲ್ಲ. ಆದರೆ ಜೀವ ಮಾತ್ರ ಅವಿದ್ಯೆಯ ಕಾರಣದಿಂದಾಗಿ ಆ ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅಸಮರ್ಥನಾಗಿದ್ದಾನೆ. ಆದ್ದರಿಂದ ಅವನಿಗೆ ಈ ದೇಹಗಳ ಬಂಧನ ಇದೆ, ಸಂಸಾರದ ಬಂಧನ ಅವನನ್ನು ಬಾಧಿಸ್ತಾ ಇದೆ. ಹೀಗೆ ಜೀವ ತನಗೇನು ಸಮಸ್ಯೆಗಳಿವೆ, ತಾನು ಯಾವ ಬಂಧನದಲ್ಲಿದ್ದಾನೆ, ಆ ಬಂಧನ ಪರಮಾತ್ಮನಿಗಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಅದನ್ನೇ ತತ್ವಜ್ಞಾನ ಅಂತ ಹೇಳ್ತಾರೆ. ಆ ತತ್ವಜ್ಞಾನ ಅವನನ್ನು ಸಂಸಾರದಿಂದ ದಾಟಿಸ್ತದೆ. ಇದು ವಾಸ್ತವಿಕವಾದಂಥ ತತ್ವಜ್ಞಾನ. ಆಚಾರ್ಯರು ತೋರಿಸಿಕೊಟ್ಟಿರುವಂಥ ಅರ್ಥ ಇದು. ಇದಕ್ಕೆ ಈ ಶ್ಲೋಕಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. ಸದಸತ್ ಅಂತ ಶಬ್ದ ಇದೆ. ಸತ್ ಅಂದರೆ ಕಾರ್ಯ, ಅಸತ್ ಅಂದರೆ ಸತ್ ಅಂದರೆ ಕಾರಣ, ಅಸತ್ ಅಂದರೆ ಕಾರ್ಯ. ಈ ಸ್ಥೂಲ ಸೂಕ್ಷ್ಮ ರೂಪಗಳು ಸ್ವಸಂವಿಧ ಅಂತಿದೆ. ಸ್ವಸಂವಿಧ ಅಂದರೆ ಶ್ರವಣ, ಮನನ ಮತ್ತು ಧ್ಯಾನ ಇತ್ಯಾದಿ ರೂಪವಾದಂಥ ಭಕ್ತಿ.
ಆ ಭಕ್ತಿ ಮಾಡಿದಾಗ ಎಲ್ಲ ರೀತಿಯಾದಂಥ ದೋಷಗಳನ್ನು ಕೂಡ ಸಾಧಕ ಕಳ್ಕೋತಾನೆ. ಈ ತತ್ವಜ್ಞಾನವನ್ನು ಪಡ್ಕೊಂಡಾಗ ಆ ಜೀವನೇ ಬ್ರಹ್ಮೈವ ಭವತಿ, ಜೀವನೇ ಬ್ರಹ್ಮನಾಗಿ ಪರಿಣಮಿಸ್ತಾನೆ. ಇದು ಅದ್ವೈತದ ವ್ಯಾಖ್ಯಾನ. ಬ್ರಹ್ಮ ಎಂಥವನು? ಅವನು ಸರ್ವಜ್ಞನಾದವನು. ಬ್ರಹ್ಮ ದರ್ಶನಂ, ದರ್ಶನಂ ಅಂದರೆ ಜ್ಞಾನಸ್ವರೂಪನಾದವನು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಕರೆಸ್ಕೊಂಡಿರುವಂಥ ಜ್ಞಾನಸ್ವರೂಪನೇ ಆ ಬ್ರಹ್ಮ. ಅಂಥ ಬ್ರಹ್ಮನನ್ನೇ ಈ ಜೀವ ಪಡ್ಕೊಳ್ಳುವುದಲ್ಲ, ಬ್ರಹ್ಮನೇ ಆಗಿಬಿಡ್ತಾನೆ ಅಂತ ಹೀಗೆ ಅದ್ವೈತದ ವ್ಯಾಖ್ಯಾನ ಇದೆ. ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳೆರಡೂ ಕೂಡ ಅವಿದ್ಯೆಯ ಪರಿಣಾಮ ಇವು. ಅವಿದ್ಯೆಯ ಪರಿಣಾಮ ಆದ್ದರಿಂದ ಅವಿದ್ಯೆ ಹೊರಟು ಹೋದಾಗ ಆ ಸ್ಥೂಲ ಸೂಕ್ಷ್ಮ ಶರೀರಗಳು ಕೂಡ ಹೊರಟು ಹೋಗ್ತವೆ. ಆದರೆ ಬ್ರಹ್ಮ ದರ್ಶನಂ ಅಂತಿದೆಯಲ್ಲ, ಬ್ರಹ್ಮ ದರ್ಶನಂ ಅಂತನ್ನುವ ಶಬ್ದವನ್ನು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಬ್ರಹ್ಮ ಅನ್ನೋ ಶಬ್ದ ಬೇರೆ, ದರ್ಶನ ಅನ್ನೋ ಶಬ್ದವನ್ನು ಬೇರೆ ಅಂತ ಹೀಗೆ ಬೇರ್ಪಡಿಸಿ ಇಟ್ಕೊಂಡಿದ್ದಾರೆ. ದರ್ಶನಂ ಬ್ರಹ್ಮ, ಜ್ಞಾನಸ್ವರೂಪನಾದ ಬ್ರಹ್ಮನನ್ನು ಜೀವ ಪಡ್ಕೋತಾನೆ ಅಂತ. ಜ್ಞಾನಸ್ವರೂಪನಾದ ಬ್ರಹ್ಮನೇ ಜೀವ ಆಗ್ತಾನೆ ಅಂತ. ಆದರೆ ಜ್ಞಾನಸ್ವರೂಪನಾದ ಬ್ರಹ್ಮನೇ ಜೀವ ಆಗ್ತಾನೆ ಅಂತ ಹೇಳಲಿಕ್ಕೆ ಆ ಜೀವ ಅನ್ನೋ ಶಬ್ದ ಅಲ್ಲಿಲ್ಲ. ಆದ್ದರಿಂದ ಆ ಅದ್ವೈತದ ಆ ವ್ಯಾಖ್ಯಾನ ಅದು ಉಚಿತ ಅಲ್ಲ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಹೆಚ್ಚಿನ ವಿಷಯಗಳನ್ನೇನು ನಾವಿಲ್ಲಿ ಕಾಣೋದಿಲ್ಲ. ಶ್ರೀಧರಿಯ ವ್ಯಾಖ್ಯಾನ ಮತ್ತು ರಾಧಾಕೃಷ್ಣರ ವ್ಯಾಖ್ಯಾನ ಇವೆರಡೂ ಕೂಡ ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನಗಳಾಗಿವೆ. ವೀರರಾಘವರ ವ್ಯಾಖ್ಯಾನ ಅದು ವಿಶಿಷ್ಟಾದ್ವೈತ ಸಂಪ್ರದಾಯದ ವ್ಯಾಖ್ಯಾನ. ಸತ್ ಅಂದರೆ ಸತತ ಶಬ್ದವು ಕಾರ್ಯಕಾರಣ ಪರವು. ಸತ್ ಮತ್ತು ಅಸತ್ ಅಂತ ಈಗ ಎರಡು ಶಬ್ದಗಳಿವೆ. ಸತ್ ಅಂದರೆ ಕಾರ್ಯ ಅಂತ ಅರ್ಥ, ಅಸತ್ ಅಂದರೆ ಕಾರಣ ಅಂತ ಅರ್ಥ. ಯಾಕೆಂದರೆ ಸತ್ ಅನ್ನುವುದು ಕಾರ್ಯ. ಯಾಕೆ? ನಮಗೆ ಕಾರ್ಯ ಸ್ಪಷ್ಟವಾಗಿ ಕಾಣುತ್ತಿರ್ತದೆ. ಕಾರಣ ಅಸತ್, ಅದು ಸ್ಪಷ್ಟವಾಗಿ ನಮಗೆ ಗೋಚರ ಆಗೋದಿಲ್ಲ. ಎಲ್ಲರ ಜ್ಞಾನಕ್ಕೂ ಕೂಡ ಕಾರಣ ಅಂತ ಅನ್ನೋದು ಗೋಚರ ಆಗೋದಿಲ್ಲ. ಅದರಿಂದ ಅದನ್ನು ಅಸತ್ ಅಂತಾರೆ. ಅಸದ್ವಾ ಇದಮಗ್ರ ಆಸೀತ್ ತಥೋ ವೈ ಸದಜಾಯತ ಅಂತ ಹೀಗೆ ಪ್ರಯೋಗ ಇದೆ. ತೈತ್ರಿಯ ಉಪನಿಷತ್ನಲ್ಲಿ ಪ್ರಯೋಗ ಇದೆ. ಮೊದಲು ಅಸತ್ತೇ ಇತ್ತು, ಅದರಿಂದ ಸತ್ತು ಹುಟ್ಟಿತು. ಅಸತ್ತು ಇತ್ತು ಅಂದರೆ ಕಾರಣ ಇತ್ತು ಮೊದಲು, ಅದರಿಂದ ಕಾರ್ಯ ಹುಟ್ಟಿತು ಅಂತ ಹೀಗದರ ತಾತ್ಪರ್ಯ ಹೇಳ್ತಾರೆ. ಕಾರಣಾವಸ್ಥೆ ಅಂದ್ರೆ ಏನು? ಕಾರಣಾವಸ್ಥಾಚ ಪ್ರಳಯ ದಶ, ವೀರರಾಘವರ ವ್ಯಾಖ್ಯಾನದಲ್ಲಿ ಕಾರಣಾವಸ್ಥಾ ಅಂದರೆ ಪ್ರಳಯ ಅಂತ ಅದರ ಅರ್ಥ. ಈ ಆತ್ಮನಿಗೆ, ಜೀವನಿಗೆ ಈ ಉತ್ಪತ್ತಿ ವಿನಾಶ ಇವೆರಡೂ ಕೂಡ ಬಂದಿವೆ, ನಮಗಿದು ಗೊತ್ತಿದೆ. ಆ ಉತ್ಪತ್ತಿ ವಿನಾಶಗಳೆಲ್ಲವೂ ಬಂದಿರುವುದು ಈ ಅವಿದ್ಯೆಯ ಕಾರಣದಿಂದಲೇ. ಅವಿದ್ಯೆಯ ಅಜ್ಞಾನೇನ ಆತ್ಮನಿ ಕೃತೆ ಆರೋಪಿತೆ ಸ್ವಸಂವಿಧ ಸ್ವಶರೀರ ರೂಪ ಪರಮಾತ್ಮ ವಿಷಯ ಜ್ಞಾನೇನ ಪ್ರತಿಷಿದ್ಧೆ ನಿವೃತ್ತೆ ಭವತಃ ಅಂತ ಅರ್ಥ. ಸ್ವಸಂವಿಧ ಅಂದರೆ ಇದು ವೀರರಾಘವರ ವ್ಯಾಖ್ಯಾನ ದ್ವೈತಪರವಾದಂಥ ವ್ಯಾಖ್ಯಾನ ಆಗಿದ್ರೂ ಕೂಡ ಆ ಶಬ್ದಗಳಿಗೆ ಅರ್ಥ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿರ್ತಾರೆ ಅವರು. ಅದು ಹೇಗೆ ಅದರ ಅರ್ಥ ಅಂದರೆ, ಸ್ವಸಂವಿಧ ಜೀವ ಪರಮಾತ್ಮನಿಗೆ ಶರೀರನಾಗಿದ್ದಾನೆ. ಸ್ವಶರೀರಕ ಪರಮಾತ್ಮ ವಿಷಯಕ ಸಮ್ಯಕ್ ಜ್ಞಾನೇನ, ಜೀವನಲ್ಲಿ ಪರಮಾತ್ಮ ನೆಲೆಸಿರುವುದರಿಂದ, ಜೀವನು ಕೂಡ ಒಬ್ಬ ಪರಮಾತ್ಮನಿಗೆ ಶರೀರ ಆದ್ದರಿಂದ ತನ್ನನ್ನೇ ಶರೀರವನ್ನಾಗಿ ಮಾಡಿಕೊಂಡು ತನ್ನಲ್ಲಿ ನೆಲೆಸಿರುವಂತಹ ಪರಮಾತ್ಮನ ವಿಷಯಕವಾದ ಜ್ಞಾನ ಆದಾಗ ಈ ಉತ್ಪತ್ತಿ ವಿನಾಶ ಇವೆರಡೂ ಕೂಡ ಹೊರಟೋಗ್ತವೆ. ಸ್ಥೂಲ ಸೂಕ್ಷ್ಮ ಶರೀರ ಅಂತ ಅವ್ರು ಅರ್ಥ ಮಾಡಿಲ್ಲ. ನಮ್ಮ ಹುಟ್ಟು ಸಾವು ಇವೆಲ್ಲವೂ ಕೂಡ ಹೊರಟೋಗ್ತವೆ. ಈ ಕಾರಣದಿಂದ ಸ್ವಸಂವಿತ್, ಸ್ವ ಅಂದರೆ ತಾನು ಜೀವ, ತನ್ನನ್ನು ಶರೀರವಾಗಿ ಮಾಡಿಕೊಂಡಿರುವಂತಹ ಭಗವಂತ ಏನಿದ್ದಾನೆ ಆ ಭಗವಂತನ ಜ್ಞಾನ ಅದೇ ಸಂವಿತ್. ಹೀಗೆ ಆ ಜ್ಞಾನದಿಂದ ಇದೆಲ್ಲವೂ ಕೂಡ ನಿವೃತ್ತ ಆಗ್ತದೆ ಅಂತ ವೀರರಾಘವರ ವ್ಯಾಖ್ಯಾನ. ಇಲ್ಲಿ ರಾಧಾಕೃಷ್ಣರ ವ್ಯಾಖ್ಯಾನವನ್ನು ಕೂಡ ಹಿಂದೆ ನಾನು ಅನೇಕ ಬಾರಿಯನ್ನು ಉಲ್ಲೇಖಿಸ್ತಿದ್ದೆ. ಅದನ್ನಿಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖಿಸುವಂಥ ಅವಕಾಶ ಏನೂ ಇಲ್ಲ. ಯಾಕಂದರೆ ರಾಧಾಕೃಷ್ಣರ ವ್ಯಾಖ್ಯಾನವು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದ್ವೈತದ
ವ್ಯಾಖ್ಯಾನವನ್ನೇ ಹೇಳ್ತದೆ. ಅದರಿಂದ ಅಲ್ಲಿ ಪ್ರತ್ಯೇಕವಾಗಿ ಒಂದು ಬೇರೆ ಭಿನ್ನವಾದಂಥ ಅಭಿಪ್ರಾಯ ಏನು ಅಲ್ಲಿ ಕಾಣಿಸೋದಿಲ್ಲ. ಆದ್ದರಿಂದ ಅದನ್ನು ನಾವಿಲ್ಲಿ ಹೇಳಬೇಕಾಗಿಲ್ಲ ಅಂತ ಅದನ್ನು ಬಿಟ್ಟಿದ್ದೇನೆ. ಬ್ರಹ್ಮದರ್ಶನ ಅಂದರೆ ಜ್ಞಾನೈಕ ಸ್ವರೂಪನಾದಂಥ ಬ್ರಹ್ಮ. ಜ್ಞಾನೈಕ ಸ್ವರೂಪನಾದಂಥ ಬ್ರಹ್ಮನನ್ನು ಈ ಸಾಧಕ ಪಡಿತಾನಲ್ಲ, ತಾನೇ ಬ್ರಹ್ಮ ಆಗಿಬಿಡ್ತಾನೆ ಅಂತ. ಇದಿಷ್ಟು ವ್ಯಾಖ್ಯಾನಗಳನ್ನು ನಾವು ನೋಡಿದ್ವಿ. ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯ ಬರೆದಿದ್ದಾರಲ್ಲ, ಇಲ್ಲಿಯೂ ಕೂಡ ನಮಗೆ ಈಗ ಹಿಂದೆ ಅನೇಕ ಬಾರಿ ನೋಡಿದಂತೆ ಈ ಭಾಗವತ ತಾತ್ಪರ್ಯದಲ್ಲಿ ಇಲ್ಲಿ ಬೇರೆ ಯಾವುದೇ ಪುರಾಣದ ಶ್ಲೋಕವನ್ನು, ತಂತ್ರ ಭಾಗವತ, ಭಾಗವತ ತಂತ್ರ, ಮತ್ತೆ ಯಾವುದೇ ಅಷ್ಟಾದಶ ಪುರಾಣಗಳಲ್ಲಿ ಯಾವುದೇ ಶ್ಲೋಕವನ್ನು ಆಚಾರ್ಯರು ಇಲ್ಲಿ ಉದ್ಧರಿಸಿಲ್ಲ. ಅವಿದ್ಯೆಯ ಜೀವೇ ಕೃತೆ ಪರಮೇಶ್ವರೇ ಪ್ರತಿಷಿದ್ಧೆ ಇತಿ ಬ್ರಹ್ಮದರ್ಶನಂ. ಈ ಸತ್ ಅಂದರೆ ಸ್ಥೂಲ ಶರೀರ ಮತ್ತು ಅಸತ್ ಅಂದರೆ ಸೂಕ್ಷ್ಮ ಶರೀರ, ಇವೆರಡೂ ಕೂಡ ಜೀವೇ ಕೃತೆ, ಜೀವನಿಗೆ ಇವು ಬಂದಿವೆ. ಅದು ಯಾಕೆ ಬಂದಿವೆ ಅಂದರೆ ಅವಿದ್ಯೆಯ ಕಾರಣದಿಂದಾಗಿ ಬಂದಿವೆ. ಅವಿದ್ಯೆ ಅಂದರೆ ಏನು ಅಂತ ಅರ್ಥ ಮುಂದೆ ನೋಡೋಣ. ಆದರೆ ಪರಮೇಶ್ವರೇ ಪ್ರತಿಷಿದ್ಧೆ, ಪರಮಾತ್ಮನಿಗೆ ಮಾತ್ರ ಈ ಅವಿದ್ಯೆ ಅಂತ ಅನ್ನೋದು ಯಾವತ್ತೂ ಬರೋದಿಲ್ಲ. ಇದು ಬ್ರಹ್ಮದರ್ಶನ. ಸಾಧಕನಾದವನು ತಿಳ್ಕೊಳ್ಬೇಕಾದದ್ದು ಇದನ್ನು. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ. ಸಾಧಕನಾದವನು ಹೇಗೆ ಹೇಗೆ ಬ್ರಹ್ಮನನ್ನು ಉಪಾಸನೆ ಮಾಡ್ತಾನೋ ಆಯಾ ಗುಣಗಳನ್ನೇ ಸಾಧಕ ಪಡ್ಕೋತಾನೆ. ಪರಮಾತ್ಮನನ್ನು ಗುಣಪೂರ್ಣ ಅಂತ ಉಪಾಸನೆ ಮಾಡಿದರೆ ಗುಣಗಳನ್ನು ತನ್ನಲ್ಲಿ ಕೂಡ ವ್ಯಕ್ತ ಮಾಡ್ಕೋತಾನೆ. ಪರಮಾತ್ಮನನ್ನು ದೋಷರಹಿತ ಅಂತ ಉಪಾಸನೆ ಮಾಡಿದರೆ ದೋಷಗಳನ್ನು ಕಳ್ಕೋತಾನೆ. ಪರಮಾತ್ಮನಿಗೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಲಿಂಗ ಶರೀರ ಯಾವುದೂ ಇಲ್ಲ ಅಂತ ಉಪಾಸನೆ ಮಾಡಿದರೆ ಇವನು ಕೂಡ ತತ್ವಜ್ಞಾನದ ಪರಿಣಾಮವಾಗಿ ಎಲ್ಲ ದೇಹಗಳನ್ನು ಕೂಡ ಕಳ್ಕೋತಾನೆ ಅಂತನ್ನುವುದು ಸಂಗತಿ. ಇದಕ್ಕೆ ವಿಜಯಧ್ವಜ ಸ್ವಾಮಿಗಳು ಹಾಗೆ ಯಾದವಾರ್ಯರು ಏನು ಅರ್ಥ ಮಾಡ್ತಾರೆ ಅಂತನ್ನೋದನ್ನು ಕೂಡ ಈಗ ಒಂದು ಬಾರಿ ನೋಡೋಣ. ಜೀವಸ್ಯ ಏವಂ ವಿಧ ಅನಾದಿ ಬಂಧ ನಿವರ್ತಕಂ ಬ್ರಹ್ಮಜ್ಞಾನಮೇವ. ವಿಜಯಧ್ವಜರು ಹೇಳ್ತಾರೆ, ಅನಾದಿಯಾದಂಥ ಬಂಧ ಇದೆಯಲ್ಲ ಅದು ಹೋಗುವುದು ಈ ಬ್ರಹ್ಮಜ್ಞಾನದಿಂದಲೇ ಹೋಗಬೇಕು, ಹೊರತು ಯಾವುದೇ ಕರ್ಮ ಮಾಡಿದ್ರಿಂದ ಹೋಗೋದಿಲ್ಲ. ನಾಸ್ತಿ ಅಕೃತಃ ಕೃತೇನ ಜ್ಞಾನೇನೈವ ಪರಂಪದಂ. ಜ್ಞಾನದಿಂದಲೇ ಮುಕ್ತಿ. ತಮೇವಂ ವಿದ್ವಾನ್ ಅಮೃತ ಯಹ ಭವತಿ ನಾಣ್ಯ ಪಂಥ ವಿದ್ಯತೆ ನಾಯ. ಪುರುಷ ಸೂಕ್ತದಲ್ಲಿ ನಾವಿದನ್ನು ಕೇಳ್ತೇವೆ, ಯಜುರ್ವೇದದ ಪುರುಷ ಸೂಕ್ತದಲ್ಲಿ ನಮಗೆ ಗೊತ್ತಿದೆ. ಈ ಪ್ರಕೃತಿಯ ಪರಿಣಾಮ ರೂಪವಾದಂಥ ಈ ಶರೀರಗಳೇನಿವೆ, ಸ್ಥೂಲ ಶರೀರ ಅಥವಾ ಸೂಕ್ಷ್ಮ ಶರೀರಗಳು, ಅವು ಪರಮಾತ್ಮನಲ್ಲಿ ಯಾವತ್ತೂ ಕೂಡ ಇಲ್ಲ, ಪ್ರತಿಷಿದ್ಧ. ಅಂದರೆ ಅವು ಒಂದು ಯಾವುದೋ ಕಾಲದಲ್ಲಿ ಪರಮಾತ್ಮನಿಗೆ ಅವು ದೇಹಗಳು ಇದ್ದು ಮುಂದೆ ಅವು ಹೋಗ್ತವೆ ಅಂತಲ್ಲ, ಅವು ಇಲ್ಲವೇ ಇಲ್ಲ ಅವನಲ್ಲಿ, ಆ ದೇಹಗಳೇ ಇಲ್ಲ. ಯಾಕೆಂದರೆ ಯಾವ ಭಗವಂತನ ತತ್ವಜ್ಞಾನವನ್ನು ಪಡ್ಕೊಂಡು ನಾವು ಈ ಸಂಸಾರದ ಬಂಧನವನ್ನು ಕಳ್ಕೋತೀವೋ ಅಂತಹ ಜ್ಞಾನ ಸ್ವರೂಪನೇ ಆದಂತಹ ಬ್ರಹ್ಮನಿಗೆ, ಆ ಪರಮಾತ್ಮನಿಗೆ, ಪರಬ್ರಹ್ಮನಿಗೆ ಆ ದೇಹಗಳು ಎಂದಾದರೂ ಬರುವುದು ಹೇಗೆ? ಅವು ಬರುವುದೇ ಇಲ್ಲ ಅಂತ ಅದರ ತಾತ್ಪರ್ಯ. ಅನಾದಿತ ಏವ ನಿವೃತ್ತೆ. ಪ್ರತಿಷಿದ್ಧೆ ಅಂದರೆ ವಿಜಯಧ್ವಜರು ಹೇಳ್ತಾರೆ, ಯಾವುದೋ ಒಂದು ಕಾಲಕ್ಕೆ ಬಂದದ್ದು ಮತ್ತೆ ಹೋಗ್ತದೆ ಅಂತ ಅರ್ಥ ಅಲ್ಲ. ಅನಾದಿ ಕಾಲದಿಂದಲೂ ಆ ಪರಮಾತ್ಮನಿಗೆ ಅವು ಇಲ್ಲವೇ ಇಲ್ಲ. ಆದರೆ ಅವಿದ್ಯೆಯ ಅಜ್ಞಾನೇನ ಆತ್ಮನಿ ಜೀವೇ ಕೃತೆ. ಅಜ್ಞಾನದಿಂದಾಗಿ ಜೀವನಿಗೆ ಅವು ಬಂದಿವೆ. ಇತಿ ಯದ್ದರ್ಶನಂ ಜ್ಞಾನಂ ತದ್ ಬ್ರಹ್ಮಜ್ಞಾನಂ. ಅಜ್ಞಾನದಿಂದ ಜೀವನಿಗೆ ಅವು ಬಂದಿವೆ ಅಂತ ತಿಳ್ಕೊಳ್ಳುವುದನ್ನೇ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಇದೇ ಸಂಸಾರಕ್ಕೆ ನಿವರ್ತಕವಾದಂಥ ಜ್ಞಾನ ಅಂತ ವಿಜಯಧ್ವಜ ಸ್ವಾಮಿಗಳ ಅಭಿಪ್ರಾಯ. ಇಲ್ಲೊಂದು ಪ್ರಶ್ನೆ ಯಾದವಾರ್ಯರ ವ್ಯಾಖ್ಯಾನ ಮಾಡುವಾಗ ಒಂದು ಪ್ರಶ್ನಕ್ಕೆ ಉತ್ತರ ರೂಪವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಜೀವನಿಗಿಂತ ಭಿನ್ನನಾದ ಬ್ರಹ್ಮ ಎಲ್ಲಿದ್ದಾನೆ? ಆದ್ದರಿಂದ ಜೀವನೇ ಬ್ರಹ್ಮ. ಆದ್ದರಿಂದ ಜೀವನ ಜ್ಞಾನ ಅಂತೂ ನಮಗೆಲ್ಲ ಇದ್ದೇ ಇದೆ. ಅಹಂ ಅನ್ನೋ ಜ್ಞಾನ ನಮಗೆಲ್ರಿಗೂ ಇದ್ದೇ ಇದೆ. ಅದ್ರ ಬಗ್ಗೆ ಏನು ಯಾರಿಗೂ ವಿವಾದ ಇಲ್ಲ. ಆದ್ದರಿಂದ ನ ಅದೃಷ್ಟ ವಸ್ತುತ್ವಂ ತಸ್ಯ ಇತ್ಯತಃ. ಅದೃಷ್ಟ ಅಶ್ರುತ ವಸ್ತುತ್ವ, ಕಾಣದಿರುವ ಕೇಳದಿರುವ ಒಂದು ವಸ್ತುವನ್ನು ಇವನು ಇನ್ನೂ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ. ಆ ಭಗವಂತ ಅದೃಷ್ಟ ಅಶ್ರುತ, ಅವನನ್ನು ಇವನು ಇನ್ನೂ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ ಅಂತ ಬಂತಲ್ಲ. ಕಾಣದಿರುವ ಕೇಳದಿರುವಂಥ ಭಗವಂತನ ಬಗ್ಗೆ ಯಾಕೆ ವಿಶೇಷಣ ಕೊಡಬೇಕು? ಭಗವಂತನೇ ಜೀವ ಆದ್ದರಿಂದ, ಜೀವನೇ ಭಗವಂತ ಆದ್ದರಿಂದ, ಜೀವ ತನ್ನನ್ನು ತಿಳಿದೇ ಇದ್ದಾನಾದ್ದರಿಂದ ಅವನನ್ನು
ಅದೃಷ್ಟ ಅಶ್ರುತ ವಸ್ತು ಅಂತ ಹೇಳುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಯತ್ರೇಮೇ ಸದಸದ್ರೂಪೇ, ನೀವು ತಿಳ್ಕೊಂಡಿರುವಂತೆ ಜೀವನೇ ಬ್ರಹ್ಮನಲ್ಲ, ಜೀವನೂ ಬ್ರಹ್ಮನು ಭಿನ್ನರಾಗಿದ್ದಾರೆ. ಸ್ವಸಂವಿಧ ಅಂದರೆ ಸ್ವಸಮೀಚೀನ ಜ್ಞಾನೇನ ಪ್ರತಿಸಿದ್ಧೆ. ಭಗವಂತ ಇನ್ನೊಬ್ಬರಿಗೆ ಜ್ಞಾನ ಕೊಡುವವನೂ ಹೌದು, ಸ್ವಯಂ ಜ್ಞಾನ ರೂಪನೂ ಹೌದು. ಈ ಭಗವಂತನಲ್ಲಿ ಅಜ್ಞಾನವೂ ಇಲ್ಲ, ಆದ್ದರಿಂದ ಈ ಸ್ಥೂಲ ಸೂಕ್ಷ್ಮ ಶರೀರಗಳು ಕೂಡ ಅವನಲ್ಲಿಲ್ಲ. ಆದರೆ ಜೀವನಿಗೆ ಮಾತ್ರ ಅವು ಅವಿದ್ಯೆಯ ಕಾರಣದಿಂದಾಗಿ ಬಂದಿವೆ. ಇದನ್ನು ನಾವು ತಿಳಿದುಕೊಳ್ಬೇಕು. ಅವಿದ್ಯೆಯ ಅಂದರೆ ಪರಮೇಶ್ವರ ಜ್ಞಾನೇನ ಆತ್ಮನಿ ಅನ್ನೋದಕ್ಕೆ ಅರ್ಥ ಜೀವೆ ಅಂತ. ಅವಿದ್ಯಾ ಅಂತ ಶಬ್ದ ಇದೆಯಲ್ಲ, ಅವಿದ್ಯಾ ಅನ್ನೋ ಶಬ್ದಕ್ಕೆ ಪರಮೇಶ್ವರ ಜ್ಞಾನ, ಪರಮೇಶ್ವರನ ಅಜ್ಞಾನ, ಪರಮಾತ್ಮನ ಕುರಿತು ನಾವು ತಿಳಿದಿಲ್ಲ, ಆದ್ದರಿಂದ ಜೀವನಿಗೆ ಇಂಥ ಒಂದು ಸ್ಥಿತಿ ಬಂದಿದೆ ಅಂತ ಅರ್ಥ. ಅವಿದ್ಯಾ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ನಾನು ಮುಂದೆ ಹೇಳುವನಿದ್ದೇನೆ. ಜೀವೇ ಕೃತೆ, ಜೀವನಿಗೆ ಈ ಶರೀರಗಳು ಕೃತವಾಗಿದೆ ಅಂದರೆ ಜೀವನನ್ನ ಅವು ಅಂಟಿಕೊಂಡಿವೆ ಅಂತ ಅದರ ತಾತ್ಪರ್ಯ. ಪರಮೇಶ್ವರನಲ್ಲಿ ಅವು ಪ್ರತಿಷಿದ್ಧ ಅಂದರೆ ನಿತ್ಯ ನಿರಸ್ತ, ಯಾವತ್ತೂ ಅವನಿಗೆ ಅದು ಬಂದೇ ಇಲ್ಲ. ಈ ಸದಸದ್ರೂಪಗಳು ಸ್ಥೂಲ ಸೂಕ್ಷ್ಮ ಶರೀರಗಳು ಪರಮಾತ್ಮನಿಗೆ ಬಂದೇ ಇಲ್ಲ, ಆದರೆ ಜೀವನಿಗೆ ಮಾತ್ರ ಅಜ್ಞಾನದ ಕಾರಣದಿಂದಾಗಿ ಅವು ಬಂದಿವೆ. ಎಲ್ಲಿ ಜ್ಞಾನ ಇರ್ತದೋ ಅಲ್ಲಿ ಅಜ್ಞಾನ ಇರೋದಿಲ್ಲ, ಎಲ್ಲಿ ಬೆಳಕಿರ್ತದೋ ಅಲ್ಲಿ ಅಂಧಕಾರ ಇರೋದಿಲ್ಲ. ಪರಮಾತ್ಮನೇ ಸ್ವಯಂ ಜ್ಞಾನ ಸ್ವರೂಪನಾದ್ದರಿಂದ ತಮಸಃ ಪರಸ್ತಾತ್, ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತ ಶ್ರುತಿ ಅವನನ್ನು ಹೇಳಿರೋದ್ರಿಂದ ಅವನಿಗೆ ಅಜ್ಞಾನದ ಸಂಪರ್ಕವೇ ಇಲ್ಲ. ಆದ್ದರಿಂದ ಪ್ರಕೃತಿಯ ಬಂಧನವೂ ಕೂಡ ಅವನಿಗೆ ಆಗೋದಿಲ್ಲ. ತದು ಉಭಯ ಸಂಬಂಧ ನ ಸಂಭಾವಿತ ಅಂತ ಹೀಗೆ ಅದರ ತಾತ್ಪರ್ಯ. ಹೀಗೆ ಜೀವನನ್ನು ಇವು ಹಿಡಿದಿಟ್ಟಿವೆ ಅಂತ ಅದರ ಅಭಿಪ್ರಾಯ. ಅವಿದ್ಯಾ ಅಂದರೆ ಅವಿದ್ಯೆಯ ಆತ್ಮನಿಕೃತೆ ಅಂತ ಬಂತಲ್ಲ, ಅವಿದ್ಯಾ ಅಂದರೆ ಅಜ್ಞಾನ ಅಂತ ಅರ್ಥ ಸರಿ. ಅವಿದ್ಯಾ ಅನ್ನೋ ಶಬ್ದಕ್ಕೆ ನಾವು ಮತ್ತೊಂದು ಅರ್ಥವನ್ನು ಕೂಡ ಮಾಡಬಹುದು. ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ ಮೋಹಿನೀತಿ ಚ ಪ್ರಕೃತಿರ ವಾಸನೆಯತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಪ್ರಮಾಣವನ್ನು ಹೇಳಿದ್ದಾರೆ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಅದು ಬಂದಿದೆ. ಅವಿದ್ಯಾ ಅಂದರೆ ಒಂದು ಪರಮಾತ್ಮನ ಕುರಿತಾದ ತತ್ವಜ್ಞಾನ ನಮಗೆ ಇಲ್ಲದೇ ಇರುವುದನ್ನು ಅವಿದ್ಯಾ ಅಂತ ಹೇಳ್ತಾರೆ. ಹಾಗೆ ತಪ್ಪು ತಿಳುವಳಿಕೆಯೇ ನಮಗಿದೆ, ಇದೆಲ್ಲ ಸರಿ. ಅವಿದ್ಯಾ ಅಂದರೆ ಮತ್ತೊಂದು ಅರ್ಥ ಪರಮಾತ್ಮನ ಇಚ್ಛೆ ಅಂತ. ಪರಮಾತ್ಮನ ಇಚ್ಛೆಗೂ ಕೂಡ ಅವಿದ್ಯಾ ಅಂತ ಕರೀತಾರೆ. ಅಲ್ಲಿ ಕೆಲವು ಶಬ್ದಗಳ ಪಟ್ಟಿಯನ್ನೇ ಹೇಳ್ತಾರೆ ಆಚಾರ್ಯರು, ಸ್ಕಂದ ಪುರಾಣದ ಮಾತನ್ನು. ಮಹಾಮಾಯ, ಅವಿದ್ಯಾ, ನಿಯತಿ, ಮೋಹನಿ, ಪ್ರಕೃತಿ, ವಾಸನ, ಇದೆಲ್ಲವೂ ಕೂಡ ಭಗವಂತನ ಇಚ್ಛೆಯನ್ನು ಹೇಳ್ತದೆ. ಆದ್ದರಿಂದ ಅವಿದ್ಯೆಯ ಅಂದರೆ ಪರಮಾತ್ಮನ ಇಚ್ಛೆಯಿಂದ ಜೀವನಿಗೆ ಇವು ಅಂಟಿಕೊಂಡಿವೆ ಈ ಸ್ಥೂಲ ಸೂಕ್ಷ್ಮ ಶರೀರಗಳು. ಅದರಿಂದ ಜೀವನಿಗೆ ಸಂಸಾರದಲ್ಲಿ ಈ ತೊಳಲಾಟ, ಅವನಿಗೆ ಈ ಲಿಂಗದೇಹ, ನಿರುದ್ಧ ದೇಹ ಮತ್ತು ಸ್ಥೂಲ ದೇಹಗಳು ಇರುವುದು, ಅವುಗಳು ಆತನನ್ನು ಬಂಧಿಸಿಟ್ಟಿರುವುದು ಯಾಕೆ ಅಂದರೆ ಅದಕ್ಕೆ ಒಂದು ಪರಮಾತ್ಮನ ಕುರಿತಾದ ತತ್ವಜ್ಞಾನವನ್ನು ಇವನು ಪಡ್ಕೊಂಡಿಲ್ಲ ಅನ್ನೋದು. ಪಡ್ಕೊಂಡಿಲ್ಲ ಯಾಕೆ? ಇನ್ನೊಂದು ಕಾರಣ ಈಶ್ವರನ ಇಚ್ಛೆ, ಈಶ್ವರ ಇಚ್ಛಾ ಅಂತ ಅನ್ನೋದು ಬಹಳ ಮೂಲವಾದದ್ದು, ಎಲ್ಲದಕ್ಕೂ ಮೂಲ ಅಂತ ಹೇಳ್ತಾರೆ. ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಬರೋದಿದೆ ಮುಂದೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕ ವಿನಾತಾಂ ನಹಿ ಕಿಂಚನ ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪಾಹಿ ಗುಣಾಶ್ರಯ. ಅಶರೀರಸ್ಯ ಜೀವಸ್ಯ, ಮೂಲತಃ ಈ ಜೀವನೂ ಕೂಡ ಅಶರೀರ. ಇವನಿಗೆ ಸ್ಥೂಲ ಅಂದರೆ ನಿರುದ್ಧ ದೇಹ, ಸ್ಥೂಲ ಅಂದರೆ ಈ ಭೌತವಾದಂಥ ತಂದೆ ತಾಯಿಯಿಂದ ಬಂದಿರುವಂಥ ದೇಹ, ಹಾಗೆ ಸೂಕ್ಷ್ಮ ದೇಹ ಅಂದರೆ ಅನಿರುದ್ಧ ದೇಹ, ಇದ್ಯಾವುದೂ ಈತನಿಗಿಲ್ಲ. ನಾವು ಕೂಡ ಪರಮಾತ್ಮನಂತೆ ಅಶರೀರರೇ. ಆದರೆ ಬಂತ್ಯಾಕೆ ಈ ಶರೀರ? ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ, ಅದು ಬಂದಿರುವುದು ಯಾಕೆ ಅಂದರೆ ಅದಕ್ಕೆ ಮೂಲಭೂತವಾಗಿ ಎಲ್ಲದಕ್ಕೂ ಕಾರಣ ಈಶ್ವರೇಚ್ಛ. ಈಶ್ವರೇಚ್ಛನೇ ಈ ಜಗತ್ತಿನಲ್ಲಿ ಎಲ್ಲ ಆಗುಹೋಗುಗಳಿಗೂ ಕಾರಣ. ನಮಗಿದು ಗೊತ್ತಿದೆ. ಜನ್ಮಾದಿ ಅಸ್ಯ ಯತಃ, ಈ ಜಗತ್ತಿನ ಪ್ರತಿಯೊಂದು ಸಂಗತಿಯೂ ಕೂಡ ಜಡ ಚೇತನಾತ್ಮಕವಾದ ಜಗತ್ತಿನ ಪ್ರತಿಯೊಂದು ಆಗು ಹೋಗು ಕೂಡ ಭಗವಂತನ ಇಚ್ಛೆಯಿಂದನೇ ಆಗೋದು. ಉತ್ಪತ್ತಿ ಸ್ಥಿತಿ ಸಂಹಾರ, ನಿಯತಿ, ಜ್ಞಾನಂ, ಆವೃತ್ತಿ, ಬಂಧ ಮೋಕ್ಷೌಚ. ಸಂಸಾರದಲ್ಲಿ ಬಂಧ, ಅಜ್ಞಾನದಿಂದ ಈತ ಕಟ್ಟಲ್ಪಟ್ಟಿರುವುದು ಎಲ್ಲವೂ ಕೂಡ ಈಶ್ವರ ಇಚ್ಛೆಯಿಂದ ಆಗೋದು.
ಅದರ ನಂತರ ಇರುವುದು ದ್ವಿತೀಯ ಪ್ರಕೃತಿ, ಚೇತನ ಪ್ರಕೃತಿ ಲಕ್ಷ್ಮೀದೇವಿ, ಅವಳ ಕೈವಾಡ ಇದೆ. ಮುಂದೆ ಜೀವನಿಗೆ ಅಜ್ಞಾನ ಇದೆ. ಹೀಗೆ ಒಟ್ಟು 3 ಕಾರಣಗಳು. ಒಂದು, ಜೀವನಿಗೆ ಅಜ್ಞಾನ, ಜೀವನಿಗೆ ತನ್ನ ಬಗ್ಗೆ ಮತ್ತು ಪರಮಾತ್ಮನ ಬಗ್ಗೆ ಇರುವಂತಹ ಅಜ್ಞಾನ, ಲಕ್ಷ್ಮೀದೇವಿಯ ಚೇತನ ಪ್ರಕೃತಿ ಅಂತ ಕರೆಸ್ಕೊಂಡಿರುವ ಲಕ್ಷ್ಮೀದೇವಿಯ ಒಂದು ಬಂಧಕ ಶಕ್ತಿ, ಹಾಗೆ ಪರಮಾತ್ಮನ ಇಚ್ಛಾ, ಅದನ್ನೇ ಅವಿದ್ಯಾ ಅಂತ ಕರೆಯೋದು. ಈ ಕಾರಣದಿಂದಾಗಿ ನಮಗೆ ಶರೀರಗಳು ಬಂದಿವೆ. ಈ ಅನಿರುದ್ಧ ಶರೀರ ಮತ್ತು ಭೌತ ದೇಹ ಇವು ಬಂದಿರೋದು. ಪರಮಾತ್ಮನಿಗೆ ಅವು ಬಂದಿಲ್ಲ ಅಂತ ಅದರ ತಾತ್ಪರ್ಯ. ಐತ್ಯುಕ್ತೋ ಹರಿಸ್ತಸ್ಯ ವಿದ್ಯಾ ಅವಿದ್ಯೇತಿ ಸಂಹಿತ ವಿಷ್ಣು ಪ್ರಜ್ಞಪ್ತಿರೇವೈಕ ಶಬ್ದೈರೇತೆ ಉದೀರ್ಯತೆ ಅಂತ ಮತ್ತೆ ತತ್ವನಿರ್ಣಯದಲ್ಲಿ ಕೂಡ ಬಂದಿರುವಂಥ ಒಂದು ವಿಚಾರ. ಈ ಭಗವಂತನ ಇಚ್ಛೆ ಮತ್ತು ಜ್ಞಾನಗಳನ್ನೇ ಅವಿದ್ಯಾ ಅಂತ ಹೇಳ್ತಾರೆ. ನಮಗಿರುವ ಜ್ಞಾನದ ಕೊರತೆಯೂ ಅವಿದ್ಯಾ, ಅದಲ್ಲ ಅಂತಲ್ಲ. ಹಾಗೇನೆ ಪರಮಾತ್ಮನ ಇಚ್ಛೆ, ಅವನ ಜ್ಞಾನ ಮೂಲ ಅದೆಲ್ಲದಕ್ಕೂ ಕೂಡ ಕಾರಣ ಆಗಿರ್ತದೆ. ಮತ್ತೆ ದುರ್ಗೆಯನ್ನು ಕೂಡ ಅವಿದ್ಯಾ ಅಂತ ಕರೀತಾರೆ. ಶ್ರೀಸ್ತು ವಿದ್ಯಾ ಸಮುದ್ದಿಷ್ಟ ದುರ್ಗಾ ಅವಿದ್ಯಾ ಪ್ರಕೀರ್ತಿತ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ ಲಕ್ಷ್ಮೀದೇವಿಗೆ 3 ರೂಪಗಳಿವೆ ಅಲ್ಲ, ಅಲ್ಲಿ ಶ್ರೀ ಅಂದರೆ ವಿದ್ಯಾ, ದುರ್ಗಾ ಅವಳೇ ಅವಿದ್ಯಾ. ತೇತು ಅನಾದಿ ಹರೇರಿಚ್ಛಾ ನಿಯತೆ ಸರ್ವದೈವತು. ಇವರಿಬ್ಬರು ಕೂಡ ಅನಾದಿ ಕಾಲದಿಂದಲೂ ಇರುವಂಥವ್ರು. ಲಕ್ಷ್ಮೀದೇವಿಯ ಅನಾದಿ ರೂಪಗಳಿವು. ಭಗವಂತನ ಇಚ್ಛೆಗೆ ಮಾತ್ರ ಇವರ ಅಧೀನವೇ ಹೊರತು ಇನ್ಯಾವ ಶಕ್ತಿಯೋ ಜಗತ್ತಿನಲ್ಲಿ ಇವರನ್ನ ಹಿಡಿತದಲ್ಲಿ ಇಟ್ಕೊಂಡಿಲ್ಲ. ಆದ್ದರಿಂದ ಅವಿದ್ಯೆಯ ಜೀವೇ ಕೃತೆ ಅಂದರೆ ಪರಮಾತ್ಮನ ಇಚ್ಛೆಯಿಂದ ಬಂದಿದೆ, ಮತ್ತೆ ಅವಿದ್ಯೆಗೆ ಅಭಿಮಾನಿಯಾದಂಥ ದುರ್ಗಾದೇವಿಯಿಂದ ಬಂದಿದೆ, ಮತ್ತೆ ಮೂಲಭೂತವಾಗಿ ಜೀವನಿಗೆ ಪರಮಾತ್ಮನ ಕುರಿತಾಗಿ ತನ್ನ ಕುರಿತಾಗಿ ಇರುವ ಅಜ್ಞಾನದಿಂದ ಅದು ಬಂದಿದೆ. ಇಷ್ಟೆಲ್ಲ ಕಾರಣದಿಂದ ಅಜ್ಞಾನದಲ್ಲಿರುವುದರಿಂದ ಈತ ತೊಳಲಾಡ್ತಾ ಇದ್ದಾನೆ. ಈ ಜೀವ ತೊಳಲಾಡ್ತಿರುವುದರಿಂದ ಅವನಿಗೆ ಬ್ರಹ್ಮದರ್ಶನ ಆಗಬೇಕಾಗಿದೆ. ಬ್ರಹ್ಮದರ್ಶನ ಆಗುವುದು ಹೇಗೆ? ಬ್ರಹ್ಮನನ್ನು ಸರಿಯಾಗಿ ತಿಳ್ಕೊಳ್ಬೇಕು. ತಾತ್ವಿಕವಾಗಿ ಬ್ರಹ್ಮ ದರ್ಶನ ಆದಾಗ ಅದನ್ನು ಬ್ರಹ್ಮದರ್ಶನ ಅಂತ ಹೇಳ್ತಾರೆ. ಬ್ರಹ್ಮನನ್ನು ನಿರ್ಗುಣ ನಿರಾಕಾರ ಅಂತ ತಿಳಿಯುವುದು ಅಂತ ಅರ್ಥ ಅಲ್ಲ, ನಾನೇ ಬ್ರಹ್ಮ ಅಂತ ತಿಳಿಯುವುದು ಅಂತಲೂ ಅರ್ಥ ಅಲ್ಲ. ಆ ಬ್ರಹ್ಮ ನನ್ನಂತೆ ಎಂದೂ ಸಂಸಾರಕ್ಕೆ ಬಂದಿಲ್ಲ. ಯ ಆತ್ಮ ಅಪಹತ ಪಾತ್ಮ ವಿಜರಃ ವಿಮೃತ್ಯು ಅಪಿಪಾಸಃ ಸತ್ಯಸಂಕಲ್ಪಃ ಅವಿಜಿಗತ್ಸಃ ಸತ್ಯಕಾಮಃ ಸತ್ಯಸಂಕಲ್ಪಃ ಸಹ ಅನ್ವೇಷ್ಟವ್ಯ. ಛಾಂದೋಗ್ಯೋಪನಿಷತ್ತು ಕೂಡ ಅದನ್ನು ಹೇಳ್ತದೆ. ಅಪಹತ ಪಾಪ್ಮ, ಯಾವುದೇ ಪಾಪದ ಸೋಂಕೇ ಇಲ್ಲ ಈ ಭಗವಂತನಿಗೆ. ಅಂಥ ಹಸಿವು ನೀರಡಿಕೆ ಇಲ್ಲದ, ಮುಪ್ಪು ಸಾವುಗಳಿಲ್ಲದಂತಹ ಭಗವಂತನ ಕುರಿತು ನಾವು ಜಿಜ್ಞಾಸೆ ಮಾಡಬೇಕು, ನಾವು ಅನ್ವೇಷಣೆ ಮಾಡಬೇಕು ಅಂತ ಅದರ ಅಭಿಪ್ರಾಯ ಇದೆ. ಹೀಗೆ ಇವೆಲ್ಲವೂ ಕೂಡ ಬರುವುದು ಆ ಪರಮಾತ್ಮನ ಕೈವಾಡದಿಂದ ಅಂತ ನಾವು ತಿಳ್ಕೊಳ್ಬೇಕು. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದ ಪರಂಬ್ರಹ್ಮ ವಿಷ್ಣುರೇವನ ಸಂಶಯ ಅಂತ ಆಚಾರ್ಯರು ತತ್ವನಿರ್ಣಯದಲ್ಲಿ ಕೊಡುವಂತಹ ಪ್ರಮಾಣ ಮತ್ತೊಂದು. ಬಂಧಕೋ ಭವಪಾಶೇನ, ಲಿಂಗದೇಹ ಅಂತೂ ನಮಗೆ ಅನಾದಿ ಕಾಲದಿಂದ ಇದೆ. ನಮ್ಮನ್ನು ಸೃಷ್ಟಿಗೆ ತಂದು ಆಗ ಅನಿರುದ್ಧ ದೇಹವನ್ನು ಕೊಡ್ತಾನೆ. ಮುಂದೆ ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ತಂದೆ ತಾಯಿಂದರಿಂದ ಒಂದೊಂದು ದೇಹವನ್ನು ಕೊಡ್ತಾ ಹೋಗ್ತಾನೆ. ಹೀಗೆ ಭವಪಾಶದಿಂದ ನಮ್ಮನ್ನು ಬಂಧಿಸಿದವನು ಯಾರು? ಭಗವಂತನೇ. ಭವಪಾಶದಿಂದ ಬಂಧಿಸಿದ ಅವನು ಅಂತಂದಮೇಲೆ ಬಿಡಿಸುವವನು ಅವನೇ. ಯಾರು ನಮ್ಮನ್ನು ಬೀಗ ಹಾಕಿ ಕಟ್ಟಿಟ್ಟಿದ್ದಾನೋ ಆ ಬೀಗದ ಕೈಯೂ ಕೂಡ ಅವನ ಕೈಯಲ್ಲೇ ಇದೆ. ಭವಪಾಶಾಚ್ಚ ಮೋಚಕಃ ಕೈವಲ್ಯದ ಪರಂಬ್ರಹ್ಮ, ಅವನು ನಮಗೆ ಮುಕ್ತಿ ಕೊಡುವಂಥವನು ಅವನೇ ಆಗಿದ್ದಾನೆ. ಇದು ಆಚಾರ್ಯರು ತತ್ವನಿರ್ಣಯದಲ್ಲಿ ಹೇಳಿದ್ದು, ಸ್ಕಂದ ಪುರಾಣದ್ದೇ ಮಾತು. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಅಂತ ಅಲ್ಲೇ ತತ್ವನಿರ್ಣಯದಲ್ಲಿ ಮತ್ತೊಂದು ಮಾತು. ಈ ಅಜ್ಞಾನಾಂ ಜ್ಞಾನದ, ನಾವು ಅಜ್ಞಾನಿಗಳು, ನಮಗೆ ಅವಿದ್ಯೆಯಿಂದೇ ಈ ಶರೀರಗಳೆಲ್ಲ ಬಂದಿರೋದು, ಸಂಸಾರ ಬಂದಿರೋದು. ನಮಗೆ ಜ್ಞಾನ ಬರಬೇಕಾದದ್ದು ಭಗವಂತನಿಂದಲೇ ಬರಬೇಕು. ಜ್ಞಾನಿನ ಮೋಕ್ಷದಶ್ಚ ಸಹ, ಜ್ಞಾನ ಬಂದ ಮೇಲೆ ಮುಂದೆ ನಮಗೆ ಪುನರ್ಭವ ಸಂಸಾರ ಇಲ್ಲದಂತೆ ಮಾಡಬೇಕಾದವನು ಅವನೇ. ಆನಂದದಶ್ಚ ಮುಕ್ತಾನ, ಮುಕ್ತರಾಗಿಬಿಟ್ರೆ ಸಾಕು, ಇನ್ನೇನು ಭಗವಂತನ ಹಂಗಿಲ್ಲ ಅಂತ ನಾವು ನಿಶ್ಚಿಂತರಾಗುವಂತಿಲ್ಲ. ಭಗವಂತನ ನಿಯಂತ್ರಣ ನಮ್ಗೆ ಯಾವತ್ತೂ ಕೂಡ ಇದ್ದೇ ಇರ್ತದೆ. ನಮಗೆ ಮುಕ್ತಿಯಲ್ಲಿ ಆನಂದ ಸಿಗಬೇಕಾದ್ರೂ ಕೂಡ ಆ ಭಗವಂತನೇ ಅದ್ರ ಹಿಂದೆ ನಮಗೆ ಆನಂದವನ್ನು ಕೊಡ್ತಾನೆ. ಹೀಗೆ ಇಲ್ಲಿ ಆತ್ಮ ಅಂದರೆ ಜೀವ. ಆ ಜೀವನಿಗೆ
ಅವಿದ್ಯೆ ಕಾರಣದಿಂದಾಗಿ ಇವೆಲ್ಲ ಬಂದಿದೆ. ಆದರೆ ಪರಮಾತ್ಮನಿಗೆ ಅದಿಲ್ಲ ಅಂತ ಅದರ ತಾತ್ಪರ್ಯ. ವಸ್ತುತಃ ಈ ಜೀವನನ್ನು ಆತ್ಮ ಅಂತ ಯಾಕೆ ಹೇಳಬೇಕು? ಆತತತ್ವಾಚ್ಯ ಮಾತೃತ್ವಾತ್ ಆತ್ಮೇತಿ ಪರಮೋಭತಃ ಆತ್ಮಾಭಾಸ ತದನ್ಯೇತು ನಹ್ಯೇತೇಷಾಂ ತಥಾ ಗುಣಾ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯ ಒಂದು ಉಪನಿಷತ್ ಮಂತ್ರವನ್ನು ಉದ್ಧರಿಸ್ತಾರೆ. ಭಗವಂತನನ್ನು ಆತ್ಮ ಅಂತ ಯಾಕಂತಾರೆ? ಆತ್ ಮಾ. ಆತ್ ಅಂದರೆ ಸರ್ವತ್ರ ವ್ಯಾಪಿಸಿರುವವನು, ದೇಶತಃ ಕಾಲತಃ ಗುಣತಃ ವ್ಯಾಪಿಸಿರುವವನು. ಮಾತೃತ್ವಾತ್ ಸರ್ವಜ್ಞನಾದ್ದರಿಂದ ಆ ಭಗವಂತನೇ ಆತ್ಮ. ಉಳಿದವರೆಲ್ಲರೂ ಆತ್ಮಾಭಾಸರು. ನಮ್ಮಂಥವರೆಲ್ಲರೂ ಕೂಡ ನಾವು ಆತ್ಮಾಭಾಸರು ಅಂತ ಕರೆಸ್ಕೋತೀವಿ. ನಮ್ಮನ್ನು ಯಾರಾದರೂ ಮಹಾತ್ಮರು ಅಂತ ಕರೆದದ್ದಾದರೆ ಅದಕ್ಕಿಂತ ಅರ್ಥಹೀನವಾದ ಮಾತು ಮತ್ತೊಂದು ಯಾವುದೂ ಇಲ್ಲ. ಯಾಕಂದರೆ ನಾವು ಆತ್ಮರೇ ಅಲ್ಲ, ಇನ್ನು ಮಹಾತ್ಮರಾಗುವುದು ಯಾವಾಗ? ಅದರಿಂದ ಇಲ್ಲಿ ಆತ್ಮಾಭಾಸ ತದನ್ಯೇತು ನಹ್ಯೇತೇಷಾಂ ತಥಾ ಗುಣಾ. ಆತ್ಮಾಭಾಸರು ಅಂತ ನಮ್ಮನ್ನು ಕರೆದಿದೆ ಪರಮೋಪನಿಷತ್ತು ತತ್ವನಿರ್ಣಯದಲ್ಲಿ ಬಂದದ್ದು. ನಾವು ಆತ್ಮರಲ್ಲ, ನಾವು ಆತ್ಮ ಆಭಾಸರಂತ. ಆಭಾಸ ಅಂದ್ರೆ ಏನು? ಪ್ರತಿಕೃತಿ, ಪ್ರತಿಬಿಂಬ ಅಂತ ಅರ್ಥ. ಆಭಾಸಕೋಸ್ಯ ಪವನಃ, ಪವನಸ್ಯ ರುದ್ರ ಇತ್ಯಾದಿ ಕಡೆ ಆಭಾಸ ಅನ್ನೋ ಶಬ್ದಕ್ಕೆ ಪ್ರತಿಬಿಂಬ, ಪ್ರತಿಕೃತಿ ಅಂತ ಹೀಗೆ ಅರ್ಥ ಹೇಳಿದ್ದಾರೆ. ಅದರಿಂದ ನಾವು ವಾಸ್ತವಿಕವಾಗಿ ಆತ್ಮರಲ್ಲ, ಆತ್ಮ ಆಭಾಸರು ನಾವು. ಆತ್ಮ ಶಬ್ದದ ಮುಖ್ಯವಾಚ್ಯನಾದ ಭಗವಂತನ ಪ್ರತಿಬಿಂಬರನಾದವು ನಾವು. ಬಿಂಬವನ್ನೇ, ಬಿಂಬ ಮತ್ತು ಪ್ರತಿಬಿಂಬಗಳನ್ನು ಇಬ್ಬರನ್ನು ಒಂದೇ ಅಂತ ಕರೀತಾರೆ. ಆದ್ದರಿಂದ ನಮ್ಮನ್ನು ಕೂಡ ಆತ್ಮ ಅಂತ ಕರೆದಿದ್ದಾರಷ್ಟೆ. ನೀರಿನಲ್ಲಿ, ಎಣ್ಣೆಯಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದಾಗ ನೋಡಿ ಇಲ್ಲಿ ಸೂರ್ಯ ಅಂತ ಹೇಳ್ತಿರ್ತಾರೆ. ಸೂರ್ಯ ಇರುವುದು ಮೇಲೆ, ಇಲ್ಲಿ ಕೆಳಗಿಲ್ಲ. ಆದರೂ ಕೂಡ ಕೆಳಗಿರುವ ಪ್ರತಿಬಿಂಬವನ್ನು ಸೂರ್ಯ ಅಂತ ಹೇಳ್ತಿರ್ತಾರಲ್ಲ, ಹಾಗೆ ನಮಗೆ ಬಿಂಬನಾದ ಭಗವಂತನೇ ನಿಜವಾದ ಆತ್ಮ. ನಾವು ಆತ್ಮಾಭಾಸರು, ಅವನ ಪ್ರತಿಬಿಂಬರು ಮಾತ್ರ. ಆಭಾಸ ಅನ್ನೋದನ್ನು ತೆಗೆದು ಆತ್ಮ ಅಂತ ಮಾತ್ರ ಸೇರಿಸಿಕೊಂಡು ನಮ್ಮ ಸಮಾಧಾನಕ್ಕಾಗಿ ನಮ್ಮನ್ನು ಆತ್ಮ ಅಂತ ಹೇಳ್ತಾರಷ್ಟೆ. ಆತ್ಮ ಆಭಾಸ ಅಂತ ಹೇಳಿಬಿಟ್ರೆ ಏನು ನಾವು ಆತ್ಮರೇ ಅಲ್ವೇನೋ, ನಾವೆಂಥ ಆತ್ಮಾಭಾಸರು ಅಂತ ಅದು ನಮಗೆ ದುಃಖಕ್ಕೆ ಕಾರಣ ಆದಿತ್ತೇನೋ. ವಾಸ್ತವಿಕವಾಗಿ ಆತ್ಮಾಭಾಸ ಅಂದರೆ ಆತ್ಮನ ಪ್ರತಿಬಿಂಬ ಅಂತ ಅರ್ಥ. ಪ್ರತಿಬಿಂಬ ಅನ್ನೋದನ್ನು ತೆಗೆದು ನಮ್ಮನ್ನು ಕೂಡ ಆತ್ಮರು ಅಂತ ಶಾಸ್ತ್ರದಲ್ಲಿ ಔಪಚಾರಿಕವಾಗಿ ಹೇಳಿದ್ದಾರಷ್ಟೆ. ಹೀಗೆ ಈ 33ನೇ ಶ್ಲೋಕ, 1ನೇ ಸ್ಕಂದದ 3ನೇ ಅಧ್ಯಾಯದ 33ನೇಯ ಈ ಶ್ಲೋಕ, ಈ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನು ಶ್ರೀಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.